ಓಕೆ, ನನ್ನ ಪ್ರಶ್ನೆ ಏನಂದರೆ ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ನೋಡಿ ಸರ್, ಈಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ಬಿಟ್ಟು ಓಡ್ ಬಂದರು ರಾಹುಲ್ ಗಾಂಧಿ ಅವರು. ಮಧ್ಯದಲ್ಲಿ ಬಿಟ್ಟು ಓಡ್ ಬಂದರು ಕೇರಳಕ್ಕೆ. ಬಂದ್ಬಿಟ್ಟು ಕಾಲ್ ಮಾಡಿದ್ರು 15 ಲಕ್ಷ ಕೊಟ್ಬಿಡಿ ಅಂತ. ಸರ್, ಈಗ ನಾವು ಕನ್ನಡಿಗರೆಲ್ಲ ಏನು ತಪ್ಪು ಮಾಡಿದ್ದೀರಿ ಸರ್? ಈಗ ಕೇರಳಲ್ಲಿ ಇವಾಗ ನಮ್ಮ ಕಾವೇರಿ ಹೋರಾಟ ಆಯಿತು. ಕಾವೇರಿ ಹೋರಾಟ ಆದಾಗ ಎಲ್ಲಿದ್ರು ಸರ್ ನಿಮ್ಮ ರಾಹುಲ್ ಗಾಂಧಿ ಅವರು? ಯಾಕೆ ಓಡ್ ಬಂದಿಲ್ಲ? ಯಾಕೆ ತಮಿಳ್ನಾಡು ಮುಖ್ಯಮಂತ್ರಿ ಕಾಲ್ ಮಾಡಿಲ್ಲ? ಯಾಕೆ ಅವಾಗ ಇಂಟರ್ವ್ಯೂನ್ ಆಗಿಲ್ಲ? ನಾವು ಏನು ತಪ್ಪು ಮಾಡಿದ್ದೀರಿ? ನಮ್ಮ ಜನ ಏನು ತಪ್ಪು ಮಾಡಿದ್ದಾರೆ ಸರ್? ಹೇಳ್ತೀನಿ, ಹೇಳಿ. ನೀವು ಹೇಳಿದ್ರಿ ಭಾರತ್ ಜೋಡೋಲ್ಲಿದ್ದರು, ಓಡ್ ಬಂದ್ಬಿಟ್ಟು. ಹೌದು, ಅವರು ಅಲ್ಲಿಯ ಒಬ್ಬ ಜನಪ್ರತಿನಿಧಿ. ಒಬ್ಬ ಜನಪ್ರತಿನಿಧಿಗೆ ಇರಬೇಕಾಗಿರ್ತಕ್ಕಂಥ ಬದ್ಧತೆಯನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಕೇರಳ ಪಾಕಿಸ್ತಾನದಲ್ಲಿಲ್ಲ, ಅದು ನಮ್ಮ ಭಾರತ ದೇಶದ, ಅವರು ಕೂಡ ಭಾರತೀಯರು, ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ರಾಜ್ಯ ಅದು ಕೂಡ. ಎರಡನೇದಾಗಿ ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಖಂಡಿತವಾಗಿ ಕಾವೇರಿ ಇಶ್ಯೂನಲ್ಲಿ ಏನೇನು ಹೇಳಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಒಕ್ಕೂಟ ವ್ಯವಸ್ಥೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ನಿಲುವೇನು ಪ್ರಶ್ನೆ ಮಾತಾಡಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು ಎಲ್ಲಾ ವಿಚಾರಗಳು ಅವರು ಏಕತೆ ರೀತಿಯಲ್ಲಿ ಕೂಡ ನಾವು ಯಾವುದೇ ಒಂದು ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಭಾರತೀಯರೇ. ಅವು ನಮ್ಮ ಒಕ್ಕೂಟ ವ್ಯವಸ್ಥೆ ತೆರಿಗೆ ವಿಚಾರದಲ್ಲಿ ಮಾತ್ರ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಫ್ಲಡ್ ಆಯ್ತು. ನಾನೊಂದು ಪ್ರಶ್ನೆ ಕೇಳಬೇಕು, ಒಂದು ಪ್ರಶ್ನೆ ಕೇಳಬೇಕು. ಅಲ್ಲಿ ನೋಡಿ ಸರ್, ಅದು ಆ ದೃಶ್ಯ ಅಶೋಕ್ ಗೌಡ್ರೆ ಮೂಮೆಂಟ್ ಹೋಗ್ಬಿಡುತ್ತೆ. ಆ ಮೂಮೆಂಟ್ ಅಲ್ಲಿ ನೋಡಿ, ಅಲ್ಲಿ ಆ ದೃಶ್ಯಗಳು ನೋಡಿ, ಅಲ್ಲಿ ತೋರಿಸಿ. ಅಲ್ಲಿ ಫುಟ್ಪಾತ್ ಅಲ್ಲಿ ಏನಾಯ್ತಂತ ತೋರಿಸಿ. ಅಲ್ಲಿ ಫುಟ್ಪಾತ್ ಅಲ್ಲಿ ಏನಾಯ್ತಂತ ತೋರಿಸಿ. ತಾಯಿ ಮಗು ಎಲೆಕ್ಟ್ರಿಕ್ ಶಾಕ್ ಸಾವನ್ನಪ್ಪಿದ ಪ್ರಕರಣ. ಅಲ್ಲಿ ಎಷ್ಟು ಕೊಟ್ರು ಗೊತ್ತಾ ಸರ್? ಅಲ್ಲಿಗೆ ತಾಯಿ ಮಗುಗೆ ಎಷ್ಟು ಕೊಟ್ರು ಗೊತ್ತಾ? 5 ಲಕ್ಷ. ರಾಹುಲ್ ಗಾಂಧಿ ಕಾಲ್ ಬಂದಿಲ್ಲ ನೋಡಿ. ತಾಯಿ ಮಗು ಸತ್ತಿದ್ದು ಸರ್ 5 ಲಕ್ಷ. 5 ಲಕ್ಷ ಮಾನ್ಯತೆ ಅವ್ರಿಗಿಲ್ವಾ ಸರ್? ಅವರು ಯಾಕೆಂದ್ರೆ ಬೆಂಗಳೂರು ಅವ್ರಿಗಿಲ್ವಾ ಮಾನ್ಯತೆ? ಇಲ್ಲ. ಯಾಕೆ ಅಲ್ಲ, ನಾನು ಹೇಳ್ತಾ ಇರೋದು ಇಲ್ಲ ಅಂತಂದ್ರೆ ಮಾನವೀಯತೆ ಇಲ್ಲ ಅಂತಲ್ಲ, ಹಾಗಂತ ಹೇಳ್ಬಾರ್ದು ಅಂತ. ಪ್ರತಿಯೊಂದು ಕೂಡ ಸಾವಿಗೆ ಯಾರು ಕೂಡ 5 ಲಕ್ಷ ಆಗಿರ್ಬೋದು, 20 ಲಕ್ಷ ಆಗಿರ್ಬೋದು, ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಒಂದು ಮಾನವೀಯತೆ ದೃಷ್ಟಿಯಿಂದ ಪರಿಹಾರ ಅಂತ ಕೊಡ್ಬೇಕೆ ಹೊರತು ನಾವು ಸಾವಿಗೆ ದುಡ್ಡು ಕಟ್ತೀವಿ, ಸಾವಿಗೆ ಒಂದು ಬೆಲೆ ಕಟ್ತೀವಿ. ಸ್ಮಿತಾ ಅವರೇ, ನಂದೊಂದು ಪ್ರಶ್ನೆ, ಪಾಪ ಅದನ್ನು ಉತ್ತರ ಕೊಡ್ಲಿ ನಮ್ಮ ಸ್ನೇಹಿತರು ಸಿದ್ದರಾಜು ಅವರು. ಯಾಕೆ ಪಾಪ ಅಂಜಿ ಜೋಸೆಫ್ ಮಾತ್ರ ಕಾಣಿಸ್ತಾರೆ? 31 ಜನವರಿ 2024 ಸತ್ತಂತ ಅದೇ ವಯನಾಡಿನ ವೋಟರ್ ಲಕ್ಷ್ಮಣ್ ಯಾಕೆ ಕಾಣಿಸ್ಲಿಲ್ಲ ನಿಮ್ಗೆ? ಈಗ ನೋಡಿ, ಅದೇನೆ ಲಕ್ಷ್ಮಣ್ಣು ಜೋಸಫ್ ಅಂತ ಅಲ್ಲ, ನಮ್ಮದಲ್ಲಿ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ದೇಶದಲ್ಲಿ ಲಕ್ಷ್ಮಣ್ಣು ಒಂದೇ, ಜೋಸಫ್ ಒಂದೇ. ಯಾಕೆ ಕಾಣಿಸ್ಲಿಲ್ಲ? ನಂಬರ್ ಪ್ಲೇಟ್ ಇತ್ತಾ? ಲಕ್ಷ್ಮಣ್ ಆದಾಗ KA ಅಂತ ನಂಬರ್ ಪ್ಲೇಟ್ ಇತ್ತ, KL ಇಂದ ನಂಬರ್ ಪ್ಲೇಟ್ ಅಂತಿತ್ತು. KL ಅಂತ ಇದ್ದಿದ್ದು, KL ಅಂತ ಇತ್ತು ನಂಬರ್ ಪ್ಲೇಟ್, ಬಟ್ KA ಅಂತ ಇರಲಿಲ್ಲ. ಆದ್ರೆ ಇಲ್ಲೇನಾಗಿತ್ತು ಅಂದ್ರೆ ಪಾಪ ಇವರು ಕ್ರಾಸ್ ಹಾಕೊಂಡಿದ್ರು, ನಾನು ಒಂದ್ 2 ನಿಮಿಷ ಹೇಳ್ತೀನಿ ನೋಡಿ. ಕರ್ನಾಟಕ ದುಡ್ಡು ಎಲ್ಲಮ್ಮನ ಜಾತ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲ ಮಾತ್ರ. ಯಾಕೆ ಅಂತಂದ್ರೆ ಹಿಂದೆ ನೋಡಿ 2013 ಅಕ್ಟೋಬರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿತ್ತು, UPA ಸರ್ಕಾರ ಡೆಲ್ಲಿನಲ್ಲಿತ್ತು. ಅವಾಗ ಬೆಂಗಾಲಿಯ ಒಬ್ಬ ಫೇಮಸ್ ಸಿಂಗರ್ ಮನಡೆ ಅಂತ ಹೇಳಿ ಬೆಂಗಳೂರಿನ ನಾರಾಯಣ ಹೃದಯದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಸೋನಿಯಾ ಗಾಂಧಿ ಮೇಡಮ್ ಅವರು ಅವತ್ತು ಫೋನ್ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಕೊಡಪ್ಪ ಯಕ್ಕಾಚಿತ್ತವಾಗಿ ಅಂತ ಹೇಳ್ತಾರೆ. ಕರ್ನಾಟಕ ದುಡ್ಡು ಕೊಟ್ಟರು. ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕಿಡ್ನ್ಯಾಪ್ ಆಗುತ್ತೆ ಜುಲೈ 2000ಅಲ್ಲಿ. ಸರ್ಕಾರದ ದುಡ್ಡನ್ನು ಕೊಡೋದಿಲ್ಲ ಅಂತ ಹೇಳಿ ಆವತ್ತು ಜನಗಳಿಂದ ವಸೂಲಿ ಮಾಡಿ ಕೊಟ್ಟರು ನೋಡಿ. ಅದಾದಮೇಲೆ ನಾಗಪ್ಪನವ್ರು ಕಿಡ್ನ್ಯಾಪ್ ಆಗ್ತದೆ 2003ರಲ್ಲಿ. ಇದೇ DK ಶಿವಕುಮಾರ್ ಸಚಿವರಾಗಿರ್ತಾರೆ, ಆವತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರ್ತಾರೆ. ಬಿಲೀವ್ ಮಿ ಆರ್ ನಾಟ್, ಈ ಸೆಡ್ ಇಟ್ ಆನ್ ರೆಕಾರ್ಡ್ ಸೇಯಿಂಗ್ ದಟ್ ಮಠ ಮಾನ್ಯಗಳಲ್ಲಿ ಸಾಕಷ್ಟು ದುಡ್ಡಿದೆ, ಕೊಡ್ರಿ ಪರವಾಗಿಲ್ಲ ನಾಗಪ್ಪನವ್ರಿಗೆ ಅಂತೇಳಿ. ನಾಗಪ್ಪನವ್ರು ಕನ್ನಡಿಗರಲ್ಲ, ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಸೊತ್ತಲ್ಲ, ಸರ್ಕಾರ ದುಡ್ಡು ಕೊಡಲಿಲ್ಲ ಅವ್ರಿಗೆ. ಆದರೆ ಮನಡೆ ಕೊಟ್ಟರು, ಆದರೆ ಅಂದೇ ಜೋಸಫ್ ಕೊಟ್ಟರು. ಅಂದರೆ ಅರ್ಥ ಏನು? ಇವರಿಗೆ ಯಾವ ರೀತಿ ಮನಸ್ಥಿತಿ. ಪಾಕಿಸ್ತಾನ ಬಗ್ಗೆ ನನ್ನ ಸ್ನೇಹಿತರು ಹೇಳ್ತಾರೆ. ಮಣಿಶಂಕರ್ ಅಯ್ಯರವರು ಇತ್ತೀಚೆಗೆ ಯಾರು ನಮ್ಮ ಮೋದಿ ಅವ್ರನ್ನ ಚಾಯ್ವಾಲ ಅಂತಾರೆ, ಆ ವ್ಯಕ್ತಿ ಹೇಳ್ತಾರೆ ಪಾಕಿಸ್ತಾನಿಗಳೆಲ್ಲರೂ ಸಹ ಪ್ರೀತಿ ಪ್ರೇಮದ ಸಂಕೇತಗಳು ಅಂತ. ಆಹಾ, ವಾ ವಾ ವಾ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಪಾಕಿಸ್ತಾನಿಗಳ ಅಕಸ್ಮಾತ್ ಟೆರರಿಸ್ಟ್ಗಳಲ್ಲಿ ಇಂಡಿಯನ್ ಸಾಯಿಸ್ಬಿಟ್ರೆ ಅವ್ರಿಗೂ ದುಡ್ಡು ಕೊಟ್ಬಿಡ್ತಾರೆ. ಅಂದರೆ
ಇವರ ಮನಸ್ಥಿತಿ ಇದೆಯಲ್ಲ ಕಾಂಗ್ರೆಸ್ನ ಮನಸ್ಥಿತಿ ಬಹಳ ತಪ್ಪಾಗಿ ಇದು ಹೇಳ್ತಾರೆ ಇದು ಅದು. ಇದು ಈ ರೀತಿಯ ಮನಸ್ಥಿತಿ ಕುರುಕ್ಷೇತ್ರ ಅಂದ್ರಲ್ಲ, ಇದು ಈ ರೀತಿಯ ಮನಸ್ಥಿತಿ ಇದು. ದಾಳಿ ಮಾಡಿ ಈ ರೀತಿಯ ಮನಸ್ಥಿತಿ ಇದು. ಈ ಚುನಾವಣೆಯಲ್ಲಿ ಪಾಕಿಸ್ತಾನ ಮನಸ್ಥಿತಿ ಇದು. ಆತ್ಮಸಾಕ್ಷಿಗೆ ಹೇಳ್ತಾ ಇದೀವಿ. ಆತ್ಮಸಾಕ್ಷಿಯಿಂದ ದೊಡ್ಡ ದೊಡ್ಡ ಪದ ಪ್ರಯೋಗ ಆಗ್ತಾ ಇದೆ.